ಮೂನ್ ಮೇಲೆ ಹೋದ್ಮೇಲೆ ಅದು ಮೂನ್ ಸಣ್ಣದಿದೆ ಅಲ್ಲ, ಅದರದ್ದು ಗ್ರಾವಿಟಿ ಕಡಿಮೆ ಇದೆ. ಗ್ರಾವಿಟಿ ಕಡಿಮೆ ಇದ್ರೆ ಅಲ್ಲಿಂದ ಜಂಪ್ ಮಾಡಲಿಕ್ಕೆ ಇನ್ನೊಂದು ಸ್ಯಾಟಲೈಟ್ ಕಡೆ ಇನ್ನೊಂದು ಸ್ಟೇಷನ್ ಆಗಿ ಮಾಡ್ಕೊಳ್ಬೋದು. ಸ್ಟೇಷನ್ ಆಗಿ ಒಂದು ಕಾರಣ ಇತ್ತು ಅವರಿಗೆ. ಅವಾಗ ಮೊದಲು ರಷ್ಯಾದವರು ಸ್ಪುಟ್ನಿಕ್ದಲ್ಲಿ ಗಗಾರಿನನ್ನು ಕಳಿಸಿದ್ರಲ್ಲ, ಅದಕ್ಕೆ ಅಲ್ಲಿಯ ಪ್ರೆಸಿಡೆಂಟ್ ಕೆನಡಿ ಅವರು ಏನು ಕಂಡು ಹಿಡಿದಿಲ್ಲ ಅದನ್ನು ನಾವು ಕಂಡು ಹಿಡಿಯಬೇಕು ಅಂತ. ಹೀಗಾಗಿ ಅದು ಒಂದು ಏನು ವಾಟರ್ ಎಕ್ಸಿಸ್ಟೆನ್ಸ್ ಆಫ್ ವಾಟರ್ ಏನಿದೆ ಅಲ್ಲ ಮೂನ್ ಮೇಲೆ, ಅದು ಅಮೇರಿಕಾದವರು ಕಂಡು ಹಿಡಿದಿರಲಿಲ್ಲ. ಆದರೆ ಅದರ ಮುಂದೆ ಏನು ಮಾಡಬೇಕು ಅಂತ ಚಂದ್ರಯಾನ 4 ಅಂತಲೂ ಇದೆ. ಅದರಲ್ಲಿ ನಾವು ಅಲ್ಲಿ ಹೋಗಿ ಇಳಿದು ಅಲ್ಲಿಯ ಸ್ಯಾಂಪಲ್ಲು ಕಲೆಕ್ಟ್ ಮಾಡಿ ಇದರ ಹತ್ರ ಬಂದಾಗ ಅದಕ್ಕೆ ಮತ್ತಷ್ಟು ಒಂದು ಸ್ವಲ್ಪ ಒದ್ದಿಕೆ ಕೊಟ್ಟಾಗೆ, ಎನರ್ಜಿ ಕೊಟ್ಟಾಗೆ, ಆವಾಗ ಅದು ಮತ್ತೆ ಹತ್ತಿರ ಹೋಗುತ್ತೆ. ಆಮೇಲೆ ಮತ್ತೆ ಹತ್ತಿರ ಹೋಗುತ್ತೆ. ಈಗ ಒಂದು 4-5 ಸಲ ಮಾಡಿದ ಮೇಲೆ ಇದರ ಹತ್ತಿರ ಹೋಗುತ್ತೆ. ಈಗ ನಮ್ಮಲ್ಲಿ ಚಂದ್ರಯಾನ 1 ಆಯಿತು, ಚಂದ್ರಯಾನ 2 ಆಯಿತು, ಚಂದ್ರಯಾನ 3 ಆಯಿತು. ಹಾಗೆ US 1969ನಲ್ಲಿ ಅಪೋಲೋ 11, ಅದೇ ರೀತಿ ರಷ್ಯಾದು ಸಹ ವ್ಯೋಮನೌಕೆಯನ್ನು ಕಳಿಸಿತ್ತಲ್ಲಿ. ಸೊ ಯಾಕೆ ಚಂದ್ರನ ಮೇಲೆ ಎಲ್ಲರೂ ಫೋಕಸ್ ಮಾಡ್ತಾ ಇದ್ದಾರೆ? ಯಾಕಂದರೆ ಒಂದು ಚಂದ್ರಯಾನ ಅಂದರೆ ಮೂನ್ ಏನಿದೆ ಅಲ್ಲ, ಅದು ದ ನಿಯರೆಸ್ಟ್ ಪ್ಲಾನೆಟರಿ ಆಬ್ಜೆಕ್ಟ್. ನೀವು ನೋಡಿದರೆ ಈಗ ಯಾವುದು ನಮ್ಮ ಹತ್ತಿರ ಇಲ್ಲ. ನಮ್ಮ ಹತ್ತಿರ ಇದ್ದದ್ದು ಅಂದರೆ ಮೂನ್ ಮಾತ್ರ. ಅದಕ್ಕೆ ಮೊದಲು ನೀವು ಏನಾದರೂ ಮಾಡಿ ಕಳಿಸ್ಬೇಕು ಅಂದರೆ ಮೂನು, ಅದು ಒಂದು. ಎರಡನೇದಂದರೆ ಮೂನು ನಮ್ಮ ಸ್ಯಾಟಲೈಟ್ ಇರೋದ್ರಿಂದ ಅದರ ಹೇಗೆ ಉತ್ಪನ್ನ ಆಯಿತು, ನ್ಯಾಚುರಲ್ ಸ್ಯಾಟಲೈಟ್. ಆಮೇಲೆ ಅದರಲ್ಲಿಯ ಮಣ್ಣು ಕಲ್ಲು ಅಥವಾ ಏನು ಇದೆಯಲ್ಲ, ಅದು ನಮ್ಮ ಹಾಗೆ ಇದೆಯೋ ಅಥವಾ ಬೇರೆ ಇದೆಯೋ, ಅದರಲ್ಲಿ ಲೈಫ್ ಇದೆಯೋ ಇಲ್ವೋ, ಅದರಲ್ಲಿ ನೀರಿದೆಯೋ ಇಲ್ವೋ, ಏನಾದರೂ ಒಂದು ಪ್ರೆಷಸ್ ರಿಸೋರ್ಸಸ್ ಇದೆಯಾ, ಪ್ರೆಷಸ್ ಮೆಟಲ್ಸ್ ಇಂಥದ್ದಿದೆಯಾ, ಇದನ್ನೆಲ್ಲ ಕಂಡು ಹಿಡಿಲಿಕ್ಕೆ ಅಂತ ಮೂನ್ ಮೇಲೆ ಹೋಗ್ತಾರೆ ಮೊದಲು ಜನ. ಆಮೇಲೆ ಇನ್ನೊಂದು ಏನು ವಿಷಯ ಇದೆ, ಈಗ ಮೂನ್ ಮೇಲೆ ಹೋದ್ಮೇಲೆ ಅದು ಮೂನ್ ಸಣ್ಣದಿದೆ ಅಲ್ಲ, ಅದರದ್ದು ಗ್ರಾವಿಟಿ ಕಡಿಮೆ ಇದೆ. ಗ್ರಾವಿಟಿ ಕಡಿಮೆ ಇದ್ರೆ ಅಲ್ಲಿಂದ ಜಂಪ್ ಮಾಡಲಿಕ್ಕೆ ಇನ್ನೊಂದು ಸ್ಯಾಟಲೈಟ್ ಕಡೆ ಇನ್ನೊಂದು ಸ್ಟೇಷನ್ ಆಗಿ ಮಾಡ್ಕೊಳ್ಬೋದು. ಸ್ಟೇಷನ್ ಆಗಿ ಮಾಡಿಕೊಂಡು ಈಗ ಮಾರ್ಸ್ ಕಡೆ ಹೋಗ್ಬೇಕಂದ್ರೆ ಅಲ್ಲಿಂದ ಹೋಗ್ಬೋದು ಅಂತ, ಬಾಹ್ಯಾಕಾಶ ಕೇಂದ್ರವಾಗಿ ನಿಲ್ದಾಣವಾಗಿ ಮಾಡ್ಕೊಳ್ಬೇಕು ಅಂತ ಅದು ಒಂದು ಕಾರಣ ಇದೆ ಮಾಡಬೇಕು ಅಂತ. ಆದರೆ ಅದಕ್ಕೆ ಎಲ್ಲ ತುಂಬ ಕಷ್ಟ ಇದೆ. ಯಾಕಂದರೆ ಅಲ್ಲಿ ಫ್ಯೂಯಲ್ ಬೇಕು, ಅಲ್ಲಿ ನೀವು ಎಲ್ಲ ಫೆಸಿಲಿಟೀಸ್ ಮಾಡಬೇಕು, ಅಲ್ಲಿ ರಾಕೆಟ್ ತೊಗೊಂಡು ಹೋಗಬೇಕು, ಅದೆಲ್ಲ ಇದೆ. ಆದರೆ ಅದು ಒಂದು ಕಾರಣ, ಅದು ಒಂದು ಆಗಬಹುದು, ಯಾರು ಇಲ್ಲ ಮುಂದೆ ಆಗಬಹುದು ಯಾವಾಗಾದರೂ. ಹೀಗಾಗಿ ಚಂದ್ರ ಮೂನ್ ಮಿಷನ್ಸ್ ಏನಿದೆ ಮಾಡಿದ್ದಾರೆ. ಅದು ಮೋಸ್ಟ್ ರೀಸನ್ ಫಾರ್ ಗೋಯಿಂಗ್ ಟು ದ ಮೂನ್ ಇಸ್ ಬಿಕಾಸ್ ಇಟ್ ಈಸ್ ದ ನಿಯರೆಸ್ಟ್ ಅಲ್ಲಿ. ಆಮೇಲೆ ಬೇರೆ ಬೇರೆ ಕಡೆ ಹೋಗುವುದು. 1969ರಲ್ಲಿ ಮನುಷ್ಯರೇ ಹೋಗಿದ್ರಲ್ಲಿ, ನೀಲ್ ಆರ್ಮ್ಸ್ಟ್ರಾಂಗ್ ಇಳಿದಿದ್ರು. ಅದು ಕೆಲವರು ಸುಳ್ಳು ಅಂತಾರೆ. ಅದೇನು ಅದರ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು. ಹೋದದ್ದು ನಿಜ. ಅಲ್ಲಿ ಅವರು ನೀಲ್ ಆರ್ಮ್ಸ್ಟ್ರಾಂಗು ಮತ್ತು ಅವರೆಲ್ಲ ಹೋಗಿದ್ದರು. ಆಮೇಲೆ ಅವರು ಒಂದು ತಮ್ಮ ಅಮೇರಿಕನ್ ಧ್ವಜನೂ ಹಾಕಿದ್ದಾರೆ. ಆಮೇಲೆ ಅಲ್ಲಿಂದ ತಿರುಗಿ ಬಂದಿದ್ದಾರೆ. ಅದೆಲ್ಲ ನಿಜ. ಅದರ ಬಗ್ಗೆ ಸುಮ್ಮನೆ ಏನಾದರೂ ಗಲಾಟೆ ಮಾಡಿ ಹೇಳ್ತಾ ಇರಲ್ಲ, ಅದು ತಪ್ಪು ಅಲ್ಲ ಸರ್. ಅವಾಗ ಹೋಗಿದ್ರು ಮನುಷ್ಯರು, ಈಗ ಹೋಗ್ಬೋದಲ್ಲ? ಈಗಲೂ ಹೋಗ್ಬೋದು. ಆದರೆ ಅಮೇರಿಕಾದವರು ಏನು ಕಲಿಯಬೇಕಾಗಿತ್ತು ಅಷ್ಟು ಕಲ್ತಿದ್ರು ಅವರು. ಆವಾಗ ಇನ್ನೊಂದು ಕಾರಣ ಇತ್ತು ಅವರಿಗೆ. ಆವಾಗ ಮೊದಲು ರಷ್ಯಾದವರು ಸ್ಪುಟ್ನಿಕ್ದಲ್ಲಿ ಗಗಾರಿನನ್ನು ಕಳಿಸಿದ್ರಲ್ಲ, ಅದಕ್ಕೆ ಅಲ್ಲಿಯ ಪ್ರೆಸಿಡೆಂಟ್ ಕೆನಡಿ ತಾವು ಯಾಕೆ ಹಿಂದೆ ಬೀಳಬೇಕು, ಇನ್ನು 10 ವರ್ಷದ ಒಳಗೆ ನಮ್ಮ ಅಮೇರಿಕನ್ ಒಬ್ಬನು ಅಲ್ಲಿ ಮೂನ್ ಮೇಲೆ ಹೋಗಿ ಕಾಲಿಡಬೇಕು ಅಂತ ಹೇಳಿಬಿಟ್ರು. ಅವಾಗ ರಷ್ಯಾ ಇಲ್ಲ ಆಗಿತ್ತು ಸರ್, USSR ಇತ್ತು. ಅವಾಗ ಸೋವಿಯತ್ ಯೂನಿಯನ್ ಅಂತ ಇತ್ತು. ಅದಕ್ಕೆ ಅವರು ಅಷ್ಟು ಶೀತಲ ಸಮರ ನಡೆದಿತ್ತು, ಕೋಲ್ಡ್ ವಾರ್. ಅದಕ್ಕೆ ಅಷ್ಟು ಇದರಿಂದ ಅವರು ಅಲ್ಲಿ ಹೋಗಿದ್ರು. ಒಂದು 3-4 ಜನ ಆಯಿತು. ಆದರೆ ಎಲ್ಲದಕ್ಕೂ ಏನಾದರೂ ಹಣ ಬೇಕು, ರಿಸೋರ್ಸಸ್ ಬೇಕು. ಆಮೇಲೆ ಎಷ್ಟು ಕಲಿಯೋದಿತ್ತು ಅಷ್ಟು ಕಲಿತರು ಅವರು. ಆಮೇಲೆ ಅದಕ್ಕೆ ಅವರದು ವಿಚಾರಗಳು ಮಂಗಳದ ಕಡೆ ಹೋಯಿತು. ಮಂಗಳದ ಕಡೆಗೇನು ಅವರು ತಮ್ಮ ಕೆಲವೊಂದು ಫ್ಲೈಟ್ಸು ಅಲ್ಲಿಗೆ ಹೋದರು. ಈಗ ಅದಕ್ಕೂ ಬಿಯಾಂಡ್ ಅಲ್ಲಿಂದ ಹೋಗ್ಲಿಕ್ಕೂ ಮಾಡ್ತಾ ಇದ್ದರು. ಹೀಗಾಗಿ ಪ್ರಯಾರಿಟಿ ಒಂದು ವೇಳೆಯಲ್ಲಿ ಚೇಂಜ್ ಆಗ್ತದೆ ಹಾಗೆ. ಆದರೆ ಪ್ರತಿಯೊಬ್ಬ ದೇಶದವರಿಗೆ
ತಮಗೆ ಅವರೇ ಮಾಡದ ಹೊರತು ಅವ್ರಿಗೆ ಗೊತ್ತಾಗೋಲ್ಲ ಹೇಗೆ ಮಾಡಬೇಕು ಅಂತ. ಅದಕ್ಕೆ ನಮ್ಮ ಇಂಡಿಯಾದವರು ಅದು ಮೂನ್ ಇದನ್ನು ಮಾಡಿದರು. ನಾವು ಅವರು ಏನು ಕಂಡು ಹಿಡಿದಿಲ್ಲ ಅದನ್ನು ನಾವು ಕಂಡು ಹಿಡಿಯಬೇಕು ಅಂತ. ಹೀಗಾಗಿ ಅದು ಒಂದು ಏನು ವಾಟರ್ ಎಕ್ಸಿಸ್ಟೆನ್ಸ್ ಆಫ್ ವಾಟರ್ ಏನಿದೆಯಲ್ಲ ಮೂನ್ ಮೇಲೆ, ಅದು ಅಮೇರಿಕಾದವರು ಕಂಡು ಹಿಡಿದಿರಲಿಲ್ಲ. ಆದರೆ ನಮ್ಮ ಚಂದ್ರಯಾನ 1ದಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಇತ್ತು. ಆ ಇನ್ಸ್ಟ್ರೂಮೆಂಟ್ದಿಂದ ನಮಗೆ ಅಲ್ಲಿಯೂ ವಾಟರ್ ಮಾಲಿಕ್ಯೂಲ್ಸು ಐಸು ಡೀಪ್ ಕ್ರೇಟರ್ಸ್ ನೆಲದ ಅಡಿಯಲ್ಲಿ ಸ್ವಲ್ಪ ನೆಲದ ಕೆಳಗೆ ಕ್ರೇಟರ್ ಅಂತಾರಲ್ಲ, ಮೀಟಿಯೋರೈಟ್ ಬಿದ್ದರೆ ಕ್ರೇಟರ್ ಆಗುತ್ತಲ್ಲ ಹಾಗೆ, ಅಂತ ಒಳಗೆ ಇದ್ದರೆ. ಹೊರಗೆ ಇದ್ದರೆ ಏನಾಗುತ್ತೆ, ಅದೆಲ್ಲ ಇದು ಆಗಿಬಿಡುತ್ತೆ, ಇವ್ಯಾಪುರೇಟ್ ಆಗಿ ಹೋಗಿಬಿಡುತ್ತೆ. ಯಾಕಂದರೆ ಅಲ್ಲಿ ಗ್ರಾವಿಟಿನೂ ಇಲ್ಲ, ಹೆಚ್ಚು ಇಲ್ಲ, ಆಮೇಲೆ ಅಲ್ಲಿ ಅಟ್ಮಾಸ್ಫಿಯರು ಇಲ್ಲ, ಹೀಗಾಗಿ ಹೋಗಿಬಿಡುತ್ತೆ ಅದೆಲ್ಲ. ಅದು ಅಂಥದ್ದು ಆ ಜಾಗದಲ್ಲಿ ಇದೆ ಅಂತ ಅದಕ್ಕೆ ಒಂದು ರಡಾರ್ದಿಂದನೂ ಕಂಡು ಹಿಡಿದಿದ್ದಾರೆ. ಇವೆಲ್ಲ ನಮ್ಮ ಕೊಡುಗೆ, ಚಂದ್ರಯಾನದ ಅಭ್ಯಾಸದಲ್ಲಿ ಮುಖ್ಯ ನಮ್ಮ ಕೊಡುಗೆ ಅಂದರೆ ಡಿಟೆಕ್ಷನ್ ಆಫ್ ವಾಟರ್ ಮಾಲಿಕ್ಯೂಲ್ಸ್. ಯಾವ ಸ್ಟೇಟಲ್ಲಿ ಇದೆ ವಾಟರಲ್ಲಿ? ವಾಟರು ಐಸ್ ಹೀಗೆ ಅಲ್ಲಿ ಕಂಡು ಹಿಡಿದಿದ್ದಾರೆ. ಆಮೇಲೆ ಆದರೆ ಅದು ಆರ್ಬಿಟ್ದಿಂದ ಚಂದ್ರನ ಸುತ್ತ ತಿರುಗುವ ಒಂದು ಏನು ಸ್ಯಾಟಲೈಟ್ ಇತ್ತು ಅದರಿಂದ ಕಂಡು ಹಿಡಿದಿದ್ದು. ಆದರೆ ನಮಗೆ ಅಲ್ಲಿ ಹೋಗಿ ನಾವು ಇಳಿಬೇಕು, ಚಂದ್ರನ ಸರ್ಫೇಸ್ ಮೇಲೆ ಇಳಿಬೇಕು ಎಂಬ ಆಸಕ್ತಿನೂ ಇತ್ತು. ಅದರ ಸಲುವಾಗಿ ಚಂದ್ರಯಾನ 2 ಮಾಡಿದರು, ಲ್ಯಾಂಡರ್ ಅಂತಾರೆ ಅದಕ್ಕೆ. ಆದರೆ ಚಂದ್ರಯಾನ್ 2ದಲ್ಲಿ ಲ್ಯಾಂಡರು ಅದು ಹೋಗಬೇಕಂದ್ರೆ ಅದು ಸ್ಲೋ ಆಗಿ ಹೋಗಬೇಕು ಅಲ್ಲಿ ಹೋದ್ಮೇಲೆ, ಇಲ್ದಿದ್ರೆ ಅದು ಹಾರ್ಡ್ ಲ್ಯಾಂಡಿಂಗ್ ಆಗತ್ತೆ. ಆದರೆ ಅದು ಅವಾಗ ಕ್ರ್ಯಾಶ್ ಆಗುತ್ತೆ. ಅದಕ್ಕೆ ಹಾರ್ಡ್ ಲ್ಯಾಂಡಿಂಗ್ ಅಂತೇವೆ ನಾವು, ಕ್ರ್ಯಾಶ್ ಅನ್ನೋಲ್ಲ, ಹಾರ್ಡ್ ಲ್ಯಾಂಡಿಂಗ್ ಅಂತೇವೆ. ಸೊ ಅದು ವೆಲಾಸಿಟಿ ಅದರದ್ದು ಕಡಿಮೆ ಮಾಡಬೇಕು. ಎಷ್ಟು ಕಡಿಮೆ ಮಾಡಬೇಕಾಗಿತ್ತು ಅಷ್ಟು ಆಗಲಿಲ್ಲ ಅದರದ್ದು, ಅದಕ್ಕೆ ಅದು ಹಾರ್ಡ್ ಲ್ಯಾಂಡಿಂಗ್ ಆಯಿತು. ಸೊ ಆದರೆ ನಮ್ಮವರು ಬಿಡುವುದಿಲ್ಲ, ಅದನ್ನು ಮತ್ತೆ ಮಾಡೇ ತೀರಬೇಕು ಅಂತ ಚಂದ್ರಯಾನ್ 3 ಮಾಡಿದರು. ಅದರಲ್ಲಿ ಆ ಲ್ಯಾಂಡರು ಥ್ರಸ್ಟು ಎಲ್ಲ ಸರಿ ಮಾಡಿದ ಮೇಲೆ ಅದು ಲ್ಯಾಂಡ್ ಆಯಿತು. ಆ ಲ್ಯಾಂಡರ್ದ ಒಳಗಡೆ ಒಂದು ರೋವರ್ ಅಂತ ಇತ್ತು. ರೋವರ್ ಅಂದರೆ ಅದು ಕೆಳಗೆ ಬಂದು ಅಡ್ಡಾಡುತ್ತದೆ ಮೂನ್ ಸರ್ಫೇಸ್ ಮೇಲೆ. ಸೊ ಅದು ಎಲ್ಲ ಸಕ್ಸಸ್ಫುಲ್ ಆಗಿದೆ. ಆದರೆ ಅದರ ಮುಂದೆ ಏನು ಮಾಡಬೇಕು ಅಂತ ಚಂದ್ರಯಾನ 4 ಅಂತಲೂ ಇದೆ. ಅದರಲ್ಲಿ ನಾವು ಅಲ್ಲಿ ಹೋಗಿ ಇಳಿದು ಅಲ್ಲಿಯ ಸ್ಯಾಂಪಲ್ ಕಲೆಕ್ಟ್ ಮಾಡಿ ತಿರುಗಿ ಅಲ್ಲಿಂದ ಬರಬೇಕು, ವಾಪಸ್ ಅರ್ಥಕ್ಕೆ ಬರಬೇಕು. ಅದಕ್ಕೆ ಚಂದ್ರಯಾನ್ 4 ಅಂತಿದೆ. ಆಗ್ಬೋದು ಇನ್ನೊಂದು ಸ್ವಲ್ಪ 3-4 ವರ್ಷ ಎಷ್ಟು ಹಿಡಿಯುತ್ತೆ ಗೊತ್ತಿಲ್ಲ, ಬಟ್ ಆಗತ್ತೆ ಅದು. ಸರ್, ಈಗ ನೀಲ್ ಆರ್ಮ್ಸ್ಟ್ರಾಂಗ್ ಅವ್ರು ಹೋದಾಗ ಆ ಮೂನೊಂದು ಸ್ಯಾಂಪಲ್ ಎಲ್ಲ ತೊಗೊಂಡು ಬಂದಿದ್ರು. ಅದು ಸ್ಯಾಂಪಲ್ ಇವರು ಸ್ಯಾಂಪಲ್ ಸೇಮ್ ಇರ್ಬೋದಲ್ಲ? ಎಲ್ಲ ಸ್ಯಾಂಪಲ್ಲು ಅದರಲ್ಲಿ ಬೇರೆ ಬೇರೆ ಕಡೆ ಇದ್ದರೆ ಸ್ವಲ್ಪ ಬೇರೆ ಚೇಂಜ್ ಇರುತ್ತೆ. ಈಗ ಅರ್ಥದ ಮೇಲೂ ಎಲ್ಲ ಕಡೆ ಒಂದೇ ಇರೋದಿಲ್ಲ. ಸೊ ಅಲ್ಲಿ ಸಹಿತ ಬೇರೆ ಬೇರೆ ಇರುತ್ತೆ. ಅದ್ರ ಜೊತೆಗೆ ಈಗ ಅಪೋಲೋ 11 ಹೋದಾಗ 4 ದಿವಸ ತೆಗೆದುಕೊಂಡಿತ್ತು ಸರ್ ಅವ್ರು ಹೋಗ್ಲಿಕ್ಕೆ. ಅವರು ನಮ್ಮಲ್ಲಿ 40 ದಿನ ತೆಗೆದುಕೊಂಡು ಸರ್. ಅದು ಯಾಕೆ ಅಂದರೆ ಅದಕ್ಕೆ ಒಂದೇ ಸಿಂಪಲ್ ಕಾರಣ ಇದೆ. ಅವರ ಲಾಂಚ್ ವೆಹಿಕಲ್ಲು ತುಂಬ ದೊಡ್ಡ ಲಾಂಚ್ ವೆಹಿಕಲ್ ಇದ್ರೆ ಅದರಿಂದ ತುಂಬ ಆ ಸ್ಯಾಟಲೈಟ್ ಏನು ಹೋಗುತ್ತಲ್ಲ ಅದಕ್ಕೆ ವೆಲಾಸಿಟಿ ಹೆಚ್ಚು ಕೊಡುತ್ತೆ. ಅಂದ್ರೆ ನೇರವಾಗಿ ಹೋಗ್ತದೆ ಸರ್. ಹೀಗೆ ನೇರವಾಗಿ ಹೋಗುತ್ತೆ. ಆಮೇಲೆ ಅದರ ವೆಲಾಸಿಟಿ ಹೆಚ್ಚಿರುತ್ತೆ. ಆದರೆ ನಮ್ಮ ಲಾಂಚ್ ವೆಹಿಕಲ್ ಏನಿದೆ ಅದಕ್ಕೆ ಅಷ್ಟು ವೆಲಾಸಿಟಿ ಇಲ್ಲ. ಈಗ ನೋಡಿ 11 km/s ಅಷ್ಟು ವೆಲಾಸಿಟಿ ಬೇಕು ಅದನ್ನು ಕಳಿಸ್ಲಿಕ್ಕೆ. ಆದರೆ ನಮ್ಮ ಲಾಂಚ್ ವೆಹಿಕಲ್ಲು ಈಗ ಈ 1,000 ಕಿಲೋಗ್ರಾಮದ್ದು ನಾವು ಕಳಿಸಿದ್ದೇವೆ ಅಂದರೆ ಅದಕ್ಕೆ 6 ಕಿಲೋಮೀಟರು 7 ಕಿಲೋಮೀಟರ್ ಅಷ್ಟೇ ಸ್ಪೀಡ್ ಇರುತ್ತೆ, ವೆಲಾಸಿಟಿ ಇರುತ್ತೆ. ಅದಕ್ಕೆ ಅದನ್ನು 10-11 ಮಾಡಬೇಕಲ್ಲ, ಅದರ ಸಲುವಾಗಿ ಅದು ಎಲಿಪ್ಸ್ ಆರ್ಬಿಟಿಗೆ ಹೋಗುತ್ತೆ. ಹೋಗಿ ಆಮೇಲೆ ಇದರ ಹತ್ತಿರ ಬರುತ್ತಲ್ಲ, ಇದರ ಹತ್ತಿರ ಬಂದಾಗ ಅದಕ್ಕೆ ಮತ್ತಷ್ಟು ಒಂದು ಸ್ವಲ್ಪ ಒದ್ದಿಕೆ ಕೊಟ್ಟಾಗೆ, ಎನರ್ಜಿ ಕೊಟ್ಟಾಗೆ, ಆವಾಗ ಅದು ಮತ್ತೆ ಹತ್ತಿರ ಹೋಗುತ್ತೆ. ಆಮೇಲೆ ಮತ್ತೆ ಹತ್ತಿರ ಹೋಗುತ್ತೆ. ಈಗ ಒಂದು 4-5 ಸಲ ಮಾಡಿದ ಮೇಲೆ ಇದರ ಹತ್ತಿರ ಹೋಗುತ್ತೆ. ಆಮೇಲೆ ಇದರದ್ದು ಕಡಿಮೆ ಮಾಡಬೇಕು ವೆಲಾಸಿಟಿ, ಅಂದ್ರೆ ಇದು ಇದರ ಸುತ್ತಲೂ ಹೋಗುತ್ತೆ, ಅಲ್ಲಿದ ಇದರ ಮೇಲೆ ಹೀಗೆ ಹೋಗುತ್ತೆ. ಆಮೇಲೆ ವೆಲಾಸಿಟಿ ಕಡಿಮೆ ಮಾಡಿ ಅದರ ಲ್ಯಾಂಡರ್ ಆಮೇಲೆ 100 ಕಿಲೋಮೀಟರ್ ಒಂದು ಆರ್ಬಿಟ್ ಆಗುತ್ತೆ. ನಿಮ್ಮ ಲ್ಯಾಂಡರ್ ಇದ್ರೆ ಅದೊಂದು
ಕಡಿಮೆ ಮಾಡಿ ಅದನ್ನು ಬಿಡಬೇಕು ಅದರ ಮೇಲೆ ಕಡಿಮೆ ಮಾಡಿಕೋತ 2 ಮೀಟರು 10 ಮೀಟರ್ ಪರ್ ಸೆಕೆಂಡ್ ಅಷ್ಟೇ ಆಗಬೇಕು. ಅಷ್ಟು ಆದಮೇಲೆ ಅದು ಅದರ ಮೇಲೆ ಇಲ್ಲ ಸರ್ಫೇಸ್ ಮೇಲೆ ಲ್ಯಾಂಡ್ ಆಗುತ್ತೆ, ಇಲ್ಲದ್ರೆ ಅದು ಹಾರ್ಡ್ ಲ್ಯಾಂಡಿಂಗ್ ಆಗುತ್ತೆ.